ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಆದರೆ ಒಂದು ಲೈಕ್ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಸೋಮವಾರದ ವ್ಲಾಗ್ ಆಗಿರುತ್ತೆ. ನನ್ನ ಮೂಗ್ ಮೇಲಿರೋ ಗಾಯಗಳಂತೂ ಇನ್ನೂ ವಾಸನೆ ಆಗಿಲ್ಲ. ಬೆಳಿಗ್ಗೆನೆ ಒಂಚೂನು ಕೂಡ ಕಿವಿ ಓಲೆನೂ ಕೂಡ ಕಳ್ಕೊಂಡಿದ್ಲು. ಸದ್ಯಕ್ಕೆ ಸಿಕ್ತು, ಮಿಸ್ ಆಗಲಿಲ್ಲ. ಅವಳಿಗೆ ಓಲೆ ಹಾಕಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ನೆನ್ನೆ ಸ್ನಾನನೇ ಮಾಡಿರಲಿಲ್ಲ. ನಾನು ಏನೋಗೋ ಬರ್ತಿದ್ದೆ, ಅಂದರೆ ಸ್ನಾನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ಅದೇನೋ ಅಂತಾರಲ್ಲ, ಏಳು ಮಧ್ಯಾಹ್ನ ನೋಡೋದು ನಾಯಿ ಮುಖ ಅಂತ. ಹಂಗೆ ಮಧ್ಯಾಹ್ನ ಎದ್ದಿದ್ದೀನಿ 12:15. ಇನ್ನೇನು ಎದ್ದು ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಚುತ್ತಿತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಹೋಗಿ ಟಿಫನ್ ತಿಂದೆ. ಅದಾಗಿದ್ದೆ. ನೆಕ್ಸ್ಟು ಮಳೆ ಸ್ಟಾರ್ಟ್ ಆಯಿತು. ಮಳೆ ನೈಟೆಲ್ಲ ಮಳೆ ಬಂದಿದೆ, ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದಕ್ಕೆ. ಸೊ ಮಳೆ ಬಂದಾಗ ನಮಗೆ ಬಿಸಿನೀರು ಕಾಯೋದಿಲ್ಲ, ಸೋಲಾರ್ ನೀರು, ಸ್ನಾನ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಂಡೇ ಎಲ್ಲದಕ್ಕೂ ಫ್ರೀ, ಎಲ್ಲದಕ್ಕೂ ರಜಾ ಅಂತೇಳ್ಬಿಟ್ಟು ಸ್ನಾನ ಮಾಡಿರಲಿಲ್ಲ. ಮತ್ತೆ ಇವತ್ತು ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಬಿಡೋಣ. ಒಂದಿನ ಸ್ನಾನ ಮಾಡಿಲ್ಲ ಅಂದರೆ ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಳ್ಳೋಣ ಅಂದರೆ ಎದ್ದ ಕೂಡಲೇ ವಂಶು ಹುಷಾರು ತಪ್ಪಿದ್ಲು. ಅಲ್ಲೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಸಿರಪ್ ಹಾಕಿ ಮಲಗಿಸಿ ಅವಳನ್ನ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದು. ನಮ್ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾದಮೇಲೆ ಲಕ್ಷ್ಮಿನ ನಾವು ಒಂದು ದಿನ ಅಷ್ಟೇ ಕೂರಿಸೋದು. ಶನಿವಾರ ಬೆಳಿಗ್ಗೆನೆ ಒಂದ್ಸಲ ಪೂಜೆ ಮಾಡಿಬಿಟ್ಟು ಎತ್ತು ಬಿಡ್ತೀವಿ. ಶುಕ್ರವಾರ ಹಬ್ಬದ ದಿನ ನೈಟು ಒಂದ್ಸಲ ಆರತಿ ತೆಗೆದು ದೃಷ್ಟಿ ತೆಗೆದು ಕದ್ಲಿಸ್ತೀವಿ ದೇವ್ರನ್ನ. ಅದಾದ್ಮೇಲೆ ಶನಿವಾರ ತೆಗೆಯೋದು. ಬಟ್ ಈ ಸಲ ಶನಿವಾರ ಬೆಳಿಗ್ಗೆನೆ ತೆಗೆಯೋದಕ್ಕಾಗಲಿಲ್ಲ, ಬೆಳಿಗ್ಗೆ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಂಜೆ ಹಂಗೆ ಒಂದ್ಸಲ ಪೂಜೆ ಮಾಡಿ ಎಲ್ಲನೂ ಆಯಾ ಜಾಗಕ್ಕೆ ಇಟ್ಟು ಕ್ಲೀನ್ ಮಾಡೋಷ್ಟರಲ್ಲೇ ನೈಟ್ 7:30 ಆಗೋಯ್ತು. ಇನ್ನು ನೈಟು ಕುತ್ಕೊಂಡು ಇಷ್ಟೆಲ್ಲ ಪಾತ್ರೆ ತೊಳೆಯೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ನೆಕ್ಸ್ಟ್ ಡೇ ಅಂದರೆ ಸಂಡೇ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿದ್ರು. ಹಾಗಾಗಿ ದೇವ್ರ ಸಾಮಾನು ಏನು ಮುಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದೆ. ಅದ್ರ ಜೊತೆಗೆ ಮಳೆ ಬೇರೆ ಚೆನ್ನಾಗಿ ಬರ್ತಾಯಿತ್ತು. ಹೊರಗಡೆ ಕುತ್ಕೊಂಡು ತೊಳಿಬೇಕು. ನಾನು ಸಿಂಕ್ ಹತ್ರ ಎಷ್ಟೊತ್ತು ಅಂತ ನಿಂತ್ಕೊಳ್ಳೋದಕ್ಕಾಗುತ್ತೆ ಇಷ್ಟೆಲ್ಲ ಪಾತ್ರೆ ತೊಳೆಯೋದಕ್ಕೆ. ಹಾಗಾಗಿ ಮಳೆ ಬರ್ತಿದ್ರಿಂದ ಸಂಡೇನೂ ಕೂಡ ಮಿಸ್ ಆಯಿತು ವಾಶ್ ಮಾಡೋದು. ಇನ್ನು ಸೋಮವಾರ ಫ್ರೆಶ್ ಅಪ್ ಆಗಿ ಫಸ್ಟ್ ಈ ಒಂದು ಕೆಲಸನ ಮುಗಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಪಳಪಳ ಅಂತ ವಾಶ್ ಮಾಡಿ ಫ್ಯಾನ್ ಗಾಳಿಗೆ ಇಟ್ಟಿದ್ದೀನಿ. ಬಟ್ಟೆಲಿ ಒಂದ್ಸಲ ಒರೆಸ್ಬಿಟ್ಟು ಹತ್ತು ಜ್ವರ ಹೋಯ್ತಾತೋ ಜ್ವರ ಆಯ್ ಅತ್ತು ಯಾರು ಅಚ್ಚು? ಅವ್ವ ನನ್ನ ಕಕ್ಕ ಹೋಗೈತಾ? ತೀ ದುಡ್ಡು ತೀ. ಅಮ್ಮ ಯಾರ್ದದು? ಪಾಪದ? ಯಾವ ಪಾಪ? ವಂಶು ಪಾಪ. ಅವಧಿ ಪಾಪ ಅಚ್ಚು ಅಮ್ಮದು ಅಚ್ಚುದು ಅಚ್ಚು ನಂದು ಅನ್ನಮ್ಮ. ನಾನು ಕಾಫಿ ಮಾಡಿಕೊಡಿ ಅಥವಾ ಟೀ ಮಾಡಿಕೊಡಿ ಅಂತ ಅಂದರೆ ಹಾಲು ಇಟ್ಬಿಟ್ಟು ಬಂದು ಹಾಲೆಲ್ಲ ಚೆಲ್ಲೋಯ್ತು. ಟೀ ಸೊಪ್ಪು ಎಷ್ಟು ಗ್ಲಾಸ್ ನೀರು ಹಾಕಿದ್ರಿ? ಅದು ಬಿದ್ದೋಗ್ಬಿಡುತ್ತೆ, ಅದು ಪಾತ್ರೆ ಎಲ್ಲ ಬಿದ್ದೋಯ್ತು. ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡಿ ಇನ್ನೊಂದ್ಸಲ ಟೀನ ಮಾಡೋದು. ಇನ್ನು ಸಂಜೆ 4 ಗಂಟೆ ಆಯಿತು ಅಂದರೆ ಕಾಫಿ ಟೀ ನಮ್ಮನ್ನ ಎಳಿತಾ ಇರುತ್ತೆ, ಬಂದು ಮಾಡ್ಕೊಂಡು ಕುಡಿ ಅಂತ. ಸೊ ಅತ್ತೆ ಮಾಡಿಕೊಟ್ರು, ಕುಡ್ತಾಯಿತ್ತು. ಅದಾದಮೇಲೆ ವಂಶು ಎಷ್ಟು ಚೆನ್ನಾಗಿ ಆಟಾಡ್ಕೊತಿದ್ದಾಳೆ ನೋಡಿ. ಒಂದ್ಸಲ ಚೆನ್ನಾಗಿರ್ತಾಳೆ, ಒಂದ್ಸಲ ಫುಲ್ ಡಲ್ಲಾಗಿಬಿಡ್ತಾಳೆ. ಅವಳು ಕಂಪ್ಲೀಟಾಗಿ ಹುಷಾರೇ ಆಗಿಲ್ಲ. ಜ್ವರ ಕೂಡ ಬಿಟ್ಟು ಬರ್ತಾ ಇದ್ದೆ. ಕಾಫಿ ಕುಡ್ದಿದ್ದಾದ್ಮೇಲೆ ಯಾಕೋ ಇವತ್ತು ಪಾನಿಪುರಿ ತಿನ್ಬೇಕಂತ ಅನಿಸ್ತಿತ್ತು. ಹಾಗಾಗಿ ನಾನು, ಅತ್ತೆ, ನನ್ನ ಮೈದಾ, ಪಾಪು ಎಲ್ಲರೂ ಹೋಗಿ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಒಂಚು ಏನು ತಿನ್ನೋದಿಲ್ಲ, ಜಸ್ಟ್ ನೋಡ್ತಾಳಷ್ಟೇ. ಪಾನಿಪುರಿ ತಿಂದಿದ್ದಾದ್ಮೇಲೆ ಬೇಕ್ರಿಗೆ ಹೋದ್ವಿ. ನನ್ನ ಮೈದಾ ಏನಾರು ತಿನ್ನಬೇಕು
ಅಂದರೆ ಹಾಲು ಬರುತ್ತಲ್ವ, ಆ ಥರ ಏನಾದ್ರು ತಿನ್ನಬೇಕು ಅಂತ ಅನಿಸಿ ಕರ್ಕೊಂಡೋದ. ನಾನು ಅಲ್ಲಿ ಹೋದ್ಮೇಲೆ ಕೇಕ್ ತೊಗೊಂಡೆ, ನನ್ನ ಫೇವ್ರೆಟ್ ಚಿಕ್ಕವಳಿಂದನೂ. ಚಡಾನ್, ಹನಿ ಕೇಕ್. ಈ ಹನಿ ಕೇಕ್ ಮುಂದೆ ಬೇರೆ ಎಲ್ಲ ಕೇಕ್ಗಳು ನನಗೆ ಬೇರೆ ಯಾವ್ಯಾವ ವೆರೈಟಿ ಕೇಕ್ಗಳಿದ್ದಾವೆ, ನನಗೆ ಆ್ಯಕ್ಚುಲಿ ಹೆಸರುಗಳೆಲ್ಲ ಗೊತ್ತಿಲ್ಲ. ಎಲ್ಲ ಕೇಕ್ಕೂ ಇದೊಂದು ಹನಿ ಕೇಕ್ ಸಮ ಅಂತ ಹೇಳ್ಬೋದು, ನನಗೆ ಫೇವ್ರೆಟ್. ಎವ್ವಿ 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 ಇಷ್ಟ ನನಗೆ. ಆ್ಯಕ್ಚುಲಿ ಮೇಲ್ಗಡೆದಕ್ಕಿಂತ ಕೆಳಗಡೆ ಇದ್ದಿಲ್ಲ. ಎಮ್ಮೆ ನೆಕ್ಸ್ಟು ನಾನು ವಾಶ್ ಮಾಡಿ ಫ್ಯಾನ್ ಗಾಳಿಗೆ ಇಟ್ಟಿದ್ದೆ ಅಲ್ವಾ, ಡ್ರೈ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನುಗಳೆಲ್ಲ ಅದೆಲ್ಲ ನೀಟಾಗಿ ಡ್ರೈ ಆಗಿದೆ. ನೆಕ್ಸ್ಟು ಒಂದು ಬಾಕ್ಸ್ಗೆ ನೀಟಾಗಿ ಎಲ್ಲನೂ ಜೋಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಹಾಕಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾವು ಬೇಕಂದಾಗ ತಗೊಂಡು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವಾಶ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ನೆಕ್ಸ್ಟು ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿದ್ವಿ. ಚಿಕ್ಕತ್ತೆಯ ಚಿಕ್ಕ ಮಗಳ ಬರ್ತಡೇ ಇತ್ತು. ಆಗಲೇ ನೋಡಿದ್ರಲ್ಲ ಆ ಬೆಂಕಿ ಹೆಂಗೆ ಒಂಥರ ಬ್ಲಾಸ್ಟ್ ಆಗೋಯ್ತು ಅಂತ. ನಾನು ಹೇಳ್ತಾನೆ ಇದ್ದೀನಿ ದೂರ ಇರಿ, ಅದು ಬ್ಲಾಸ್ಟ್ ಆಗುತ್ತೆ ಅಂತ. ಅವ್ರು ಕೇಳಲೇ ಇಲ್ಲ. ನಮ್ಮ ಅತ್ತೆ ಮಕ್ಕಳಲ್ಲಿ ದೊಡ್ಡ ಮಗಳು ಏನಿದ್ದಾಳೆ ಅವಳು ಏನು ಅಂದ್ಕೊಂಡಿಲ್ಲ ಅಂದ್ರೂ, ಜೊತೆಗೆ ನಮ್ಮ ಅತ್ತೆ ಏನು ಅಂದ್ಕೊಳ್ದೆ ಇದ್ರು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಆದರೆ ಅವಳ ಬರ್ತಡೇ ಗ್ರ್ಯಾಂಡಾಗೆ ಸೆಲೆಬ್ರೇಷನ್ ಆಗುತ್ತೆ. ಅದು ಹಿಂಗೆ ಅಂತಲೇ ಗೊತ್ತಿಲ್ಲ. ಬಟ್ ಚಿಕ್ಕವಳಿಗೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಟೈಮ್ಗೆ ದುಡ್ಡು ಪ್ರಾಬ್ಲಮೋ ಇನ್ನೊಂದೇನೋ ಮತ್ತೊಂದು ಆಗುತ್ತೆ. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಅತ್ತೆ ಅದೇ ಹೇಳ್ತಾಯಿದ್ರು, ಇವಳು ಬರ್ತಡೇ ಮಾಡಬೇಕಂದ್ರೆ ನನ್ನ ಕೈಲಿ ಆಗ್ತಿಲ್ಲ ಕಣಮ್ಮ ಅಂತ. ನೆಕ್ಸ್ಟು ದೊಡ್ಡೊಳಗೆ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಅದೇ ಬಲೂನ್ಸ್ಗಳಿತ್ತು, ಅದರಿಂದನೇ ಸುಮ್ಮನೆ ಹಾಗೆ ಗೋಡೆಗೆ ಪೇಸ್ಟ್ ಮಾಡಿ ಸುಮ್ಮನೆ ಸಿಂಪಲಾಗಿ ಬರ್ತಡೇ ಮಾಡಿದ್ದಾಯಿತು. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್, ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ, ಡೈಲಿ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.